ಹಾಯ್ ಎವ್ರಿವನ್, ಎಸ್-ಎಲ್-ಸಿ ಫಲಿತಾಂಶ ಡೌಟು ಏನು ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ಏಪ್ರಿಲ್ 24ನೇ ತಾರೀಕು ರಿಸಲ್ಟ್ ಅನೌನ್ಸ್‌ಮೆಂಟ್ ಆಗಬೇಕಿತ್ತು. ಬಟ್ ರಿಸಲ್ಟ್ ಡೇಟ್ ಕೂಡ ಆಗ್ತದೆ. ನಿಮಗೆ ಗೊತ್ತಿರೋ ಹಾಗೆ ಹಿಂದಿ ಅಂಕ ಪ್ರಶ್ನಿಸಿ ಸರ್ಕಾರ ಹೈಕೋರ್ಟ್‌ಗೆ ಹೋಗಿದೆ. ನಾಳೆ ಅರ್ಜಿ ವಿಚಾರಣೆ ಕೂಡ ಆಗಿದೆ. ಈಗ ಅತಂತ್ರ ಕೂಡ ಆಗಿದೆ. ಇದರ ಮೇಲೆ ನೇಮಕಾತಿ ಡಿಲೇ ಕೂಡ ಮಾಡ್ತಾ ಇದ್ದಾರೆ ಅಂತ ಕೂಡ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಹಿಂದಿ ಸೇರಿ ತೃತೀಯ ಭಾಷೆಗೆ ಅಂಕ ಬದಲು ಗ್ರೇಡ್ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಘೋಷಣೆ ಕೂಡ ಮಾಡಿತ್ತು. ಬಟ್ ಕೆಲವರು ಹೈಕೋರ್ಟ್‌ಗೆ ಹೋಗಿದ್ರು. ಹೈಕೋರ್ಟ್ ಮತ್ತೆ ಅಂಕ ಕೊಡಿ ಅಂತ ಹೇಳಿ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಇದನ್ನ ಮೇಲ್ಮನವಿ ಕೂಡ ಪ್ರಶ್ನೆ ಕೂಡ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಾಳೆ ಇದರ ವಿಚಾರಣೆ ಕೂಡ ಆಗುತ್ತೆ. ಹೀಗಾಗಿ ಭಾರಿ ಕುತೂಹಲ ಆಗಿದೆ. ಇದನ್ನ ಹಿಡ್ಕೊಂಡು ಮತ್ತೆ ರಿಸಲ್ಟ್ ಡೇಟ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಹೈಕೋರ್ಟ್ ಹೇಳಿರೋದು ಅಂಕಗಳನ್ನ ನೀಡಿ ಇದೇ ರೀತಿ. ಈಗ ಇದೇ ರೀತಿ ಏಕಾಏಕಿ ಡಿಸಿಷನ್ ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ತೃತೀಯ ಭಾಷೆ ವಿಷಯಗಳಿಗೆ ಗ್ರೇಡಿಂಗ್ ಬದಲು ಅಂಕ ನೀಡುವ ಕೋರ್ಟ್ ಆದೇಶ ಕೂಡ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಮತ್ತೆ ನ್ಯಾಯಾಲಯದ ಮೆಟ್ಟಿಲಲ್ಲಿ ಇದೆ. ಹಾಗಾಗಿ ಫಲಿತಾಂಶಗಳು ಡೇಟ್ ಆಗ್ಬೋದು. ಈ ನಿಟ್ಟಿನಲ್ಲಿ ಮತ್ತೆ ರಿಸಲ್ಟ್ ಕಡಿಮೆ ಆಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಬಿಗ್ ಶಾಕ್ ಏನಂದ್ರೆ ಹಿಂದಿ ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಜನ ಗ್ರೇಡ್ ಅಂತ ಹೇಳಿ ಓದಿರ್ತಾರೆ ವಿದ್ಯಾರ್ಥಿಗಳು. ಅದರಿಂದ ಫೇಲ್ ಕೂಡ ಆಗ್ಬೋದು. ಕೆಲವರಿಗೆ ಫಲಿತಾಂಶ ಕೂಡ ಕಡಿಮೆ ಆಗ್ಬೋದು ಅಂತ ಹೇಳಿದ್ದಾರೆ. ಬಟ್ ಇನ್ನು ಕೂಡ ಕೋರ್ಟ್ ಹೇಳಿದೆ. ಅದರ ವಿರುದ್ಧ ಇವರು ಮತ್ತೆ ಹೋಗಿದ್ದಾರೆ. ಪ್ರಾಬಬಲಿ ಕೋರ್ಟ್ ಏಕೈಕಿ ಮಾಡಿರೋ ಕಾರಣ ಕೊಡದೇ ಇರಬಹುದು. ಪ್ಲಸ್ ನೆಕ್ಸ್ಟ್ ಇಂದ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಅಂತ ಹೇಳಿ ಒಂದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು.